ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಹಾರಾಷ್ಟ್ರದ್ದು ಒಂದು ಟೀ ಟೈಮ್ಗೆ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಾಕರ್ವಾಡಿ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬೌಲ್ಗೆ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲಿಗೆ ಬೇಕಂದರೆ ಮೈದಾನೂ ಯೂಸ್ ಮಾಡ್ಬೋದು. ಇವಾಗ ಇದಕ್ಕೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಅರ್ಧ ಸ್ಪೂನು ಅಜ್ವೈನ್ ಮತ್ತು ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಹಾರಾಷ್ಟ್ರ ಕಡೆ ಎಲ್ಲ ತುಂಬ ಫೇಮಸ್ಸು. ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ತುಂಬ ಫೇಮಸ್ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 3 ಸ್ಪೂನಷ್ಟು ಕಾಯಿಸಿಟ್ಕೊಂಡಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸಲ ನೀಟಾಗಿ ಹಿಟ್ಟಿಗೆಲ್ಲ ಎಣ್ಣೆ ಹೊಂದ್ಕೊಳ್ಳೋ ರೀತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮತ್ತು ನೀಟಾಗಿ ನಾದ್ಕೊಂಡು ಫುಲ್ ಸಾಫ್ಟ್ ಆಗೋ ರೀತಿ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ನೀಟಾಗಿ ನಾದ್ಕೋಬೇಕು. ನೋಡಿ, ಈ ಥರ ಹಿಟ್ಟು ಸಾಫ್ಟ್ ಆಗಬೇಕು. ಇವಾಗ ಇದನ್ನು ಒಂದು 30 ನಿಮಿಷ ಹೀಗೆ ಬಿಡೋಣ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ 2 ಸ್ಪೂನು ಸಾಂಬಾರು ಬೀಜ ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸೋಂಪು, ಅರ್ಧ ಸ್ಪೂನು ಗಸಗಸೆ, 2 ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಾಕರ್ವಾಡಿ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಾದಮೇಲೆ ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನಷ್ಟು ಕೊಬ್ಬರಿ ತುರಿ ಮತ್ತು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇವಾಗ ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಅರ್ಧ ಸ್ಪೂನು ಸಕ್ಕರೆ ಮತ್ತು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ಫುಲ್ ಸಣ್ಣ ಆಗೋ ಥರ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡರ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಇದನ್ನು ನೀಟಾಗಿ ಈ ಥರ ಮತ್ತೆ ಒಂದು ಸಲ ನಾದ್ಕೊಳ್ಳಿ. ಸಾಫ್ಟಾಗಿದ್ದರೆ ಅರಿಯೋದಕ್ಕೆ ಫೋಲ್ಡ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಒಂದು ಸಲ ನೀಟಾಗಿ ನಾದ್ಕೊಂಡು ಒಂದು ಬಾಲ್ ಸೈಜಷ್ಟು ಹಿಟ್ಟು ತಗೊಂಡು ಇದನ್ನು ನಾವು ಚಪಾತಿ ಮಾಡ್ತೀವಲ್ವ, ಆ ಥರ ಕಲ್ಲು ಅಥವಾ ರೊಟ್ಟಿ ಮಾಡ್ತೀವಲ್ಲ ಮನೆಗಳು ಏನಾದರೂ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ರೋಲ್ ಮಾಡ್ಕೋಬೇಕು. ನೀವು ಜಾಸ್ತಿ ಆಯಿತು ಹಿಟ್ಟು ಅಂದರೆ ಬೇಕಾದರೆ ಚಿಕ್ಕದಾಗೆ ಮಾಡ್ಕೋತೀವಿ ಅಂದರೆ ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಅಗಲ ಆಗುತ್ತೆ ಮಾಡೋದಕ್ಕೆ ಅಷ್ಟು ಅಗಲಕ್ಕೆ ಹಿಟ್ಟು ತಗೊಂಡು ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗೇ ಮಾಡ್ಕೊಳ್ಳಿ. ಅತಿ ಪೂರ್ತಿ ತೆಳ್ಳಗೂ ಇರಬಾರ್ದು ಮತ್ತು ಪೂರ್ತಿ ಗಟ್ಟಿ ದಪ್ಪನೂ ಇರಬಾರ್ದು. ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಇದನ್ನು ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕು. ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಮಗೆ ಫೋಲ್ಡ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಅದಕ್ಕೇ ಈ ಥರ ನೀಟಾಗಿ ಎಡ್ಜಸ್ ಕಟ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ನಾನು ಸ್ವೀಟ್ ಚಟ್ನಿ ಹಾಕ್ಕೋತಿದ್ದೀನಿ. ಬೆಲ್ಲ ಮತ್ತು ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಮಾಡ್ತೀವಲ್ವ, ಪಾನಿಪುರಿಗೆಲ್ಲ ಮಾಡ್ತಾರಲ್ವ ಸ್ವೀಟ್ ಚಟ್ನಿ, ಅದನ್ನು ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದ್ರ ಮೇಲೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲ ಪೌಡರ್ನ ಈ ಥರ ಉದುರಿಸ್ಕೋಬೇಕು. ಈ ಥರ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಈ ಥರ ಸುತ್ತಕ್ಕೂ ಸ್ವಲ್ಪ ನೀರಿಂದ ಈ ಥರ ನೀರು ಹಚ್ಕೋಬೇಕು. ನೋಡಿ, ಈ ಥರ ಆಮೇಲೆ ರೋಲ್ ಮಾಡ್ಕೋಬೇಕು. ನೀರು ಹಾಕ್ಕೊಂಡ್ರೆ ನೀಟಾಗಿ ಅಂಟುತ್ತೆ. ಅದಕ್ಕೇ ಈ ಥರ ಗಟ್ಟಿಯಾಗಿ ಫುಲ್ಲು ಎಲ್ಲ ಅಂಟ್ಕೊಳ್ಳೋ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಟೈಟ್ ಆಗೋತ್ತಿದೆ ರೋಲ್ ಮಾಡ್ಕೋಬೇಕು. ಇವಾಗ ಇದನ್ನು ಈ ಥರ ಚಿಕ್ಕದಾಗಿ ಪೀಸ್ಗಳ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೋಬೇಕು. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮಲ್ಲೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲನೂ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಇವಾಗ ಫ್ರೈ ಮಾಡೋದಕ್ಕೆ ರೆಡಿಯಾಗಿದೆ ಇದು. ನೋಡಿ, ಈ ಥರ ಎಲ್ಲ ಬಾಕರ್ವಾಡಿಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಾಯ್ದಿರೋ ಎಣ್ಣೆಗೆ ಹಾಕ್ಕೋಬೇಕು. ಎಣ್ಣೆ ಪೂರ್ತಿ ಕಾಯಿಸ್ಕೋಬೇಡಿ, ಸ್ವಲ್ಪ ಮೀಡಿಯಮಾಗಿ ಕಾಯ್ದಿರಲಿ. ಪೂರ್ತಿ ಕಾಯ್ದರೆ ಒಂದೇ ಸಲ ಹಾಕಿದ ತಕ್ಷಣ ಕಪ್ಪಗಾಗುತ್ತೆ.
ಅದಕ್ಕೆ ಮೀಡಿಯಮ್ ಆಗಿ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ಬಾಕರ್ವಾಡಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.